ಹುಬ್ಬಳ್ಳಿಯ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೀಶ್ ಗೌಡನ ಕೊಲೆ ಪ್ರಕರಣದ ಬಗ್ಗೆ ಇವತ್ತು ಅಂತಿಮ ತೀರ್ಪು ಬಿದ್ದಿರ್ತಕ್ಕಂಥದ್ದನ್ನ ನಾನು ಸ್ವಾಗತಿಸ್ತೇನೆ. ಭಾಳಷ್ಟು ಜನರಿಗೆ ವ್ಯವಸ್ಥೆಯ ಬಗ್ಗೆ ಈ ಜಡ್ಜ್ಮೆಂಟ್ನಿಂದ ಇವತ್ತು ನಂಬಿಕೆ ವಿಶ್ವಾಸ ಮೂಡೋ ಹಾಗೆ ಆಗಿದೆ. ಹಣಬಲದಿಂದ ಅಧಿಕಾರದ ಮದದಿಂದ ಯಾರನ್ನು ಕೊಲೆ ಮಾಡಿ ಕೂಡ ಜಯಿಸ್ಕೊಳ್ತೀನಿ ಅನ್ನುವಂಥ ಒಂದು ಭಾವನೆ ರಾಜಕಾರಣಿಗಳಲ್ಲಿ ಏನಿತ್ತು ಅದಕ್ಕೆ ಒಂದು ತಡೆ ಮತ್ತು ಒಂದು ವಿಶೇಷವಾದಂಥ ಸಂದೇಶ ಹೋಗಿದೆ ಅಂತ ನಾನು ಭಾವಿಸ್ತೀನಿ. ಎಲ್ಲಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯನವ್ರ ಜೊತೆಗೆ ಇಂಥವರೆಲ್ಲ ಇದ್ದಾರೆ, ಇಂಥವ್ರನ್ನು ಸಂಭಾಳಿಸ್ಕೊಂಡಿದ್ದಾರೆ. ಅವರ ಕ್ಯಾಬಿನೆಟ್ ಮಂತ್ರಿ ಇದನ್ನು ಮಾಡಿದ್ದಾನೆ ಅಂದರೆ ಅವರು ಈ ರಾಜ್ಯದ ಕ್ಷಮೆ ಕೇಳಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಆತ ಪೊಲೀಸರನ್ನು ಕೂಡ ಕೆಡಿಸ್ಕೊಂಡಿದ್ದಾರೆ, ಬಳಸ್ಕೊಂಡಿದ್ದಾರೆ. ವಿಶೇಷ ಅಂತ ಹೇಳಿದ್ರೆ ಒಬ್ಬ ಪೊಲೀಸ್ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಪದಕವನ್ನು ಕೂಡ ಕೊಡಿಸಿದ್ದಾರೆ ಅವರು ಈ ಕೇಸ್ನಲ್ಲಿ ಇದ್ದಂಥವರಿಗೆ. ಈ ರೀತಿಯಲ್ಲಿ ಇಡೀ ಪೊಲೀಸ್, ನಾನೊಬ್ಬ ಮಾಜಿ ಗೃಹ ಸಚಿವನಾಗಿ ಹೇಳ್ತಾ ಇದ್ದೀನಿ, ಕರ್ನಾಟಕ ರಾಜ್ಯ ಪೊಲೀಸಿಗೆ ಒಂದು ಒಳ್ಳೆಯ ಹೆಸರಿದೆ. ಆದರೆ ಅಂಥ ಪೊಲೀಸ್ ವ್ಯವಸ್ಥೆಯನ್ನು ಕೆಡಿಸುವಂಥ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರದಲ್ಲಿರುವಂಥ ಕೆಲವು ಮಂತ್ರಿಗಳು, ಕೆಲವು ಶಾಸಕರು ಮಾಡ್ತಾ ಇದ್ದಾರೆ. ಇದು ಅನೇಕ ಸಾರಿ ಅವರ ಗಮನಕ್ಕೂ ಕೂಡ ಬಂದಿದೆ, ಆದರೆ ಏನೂ ಮಾಡಲಿಲ್ಲ. ಎರಡನೇ ಸಾರಿ ಕೂಡ ನೋಡಿ, ಅವರು ಯಡಿಯೂರಪ್ಪನವರು ಅವತ್ತು CBIಗೆ ವಹಿಸದೇ ಹೋಗಿದ್ರೆ ಈ ಕೇಸ್ ಅಲ್ಲಿಗೆ ಮಣ್ಣು ತಿಂದು ಹೋಗ್ತಿತ್ತು. ಇವತ್ತು CBIಗೆ ವಹಿಸಿದ್ರಿಂದ ಒಂದು ಸತ್ಯವಾದಂಥ ತೀರ್ಪು ಹೊರಗೆ ಬಂದಿದೆ ಮತ್ತು ಇದರಲ್ಲಿ ಭಾಗವಹಿಸಿರ್ತಕ್ಕಂಥವರಿಗೆ ಶಿಕ್ಷೆ ಆಗಿದೆ, ಜೀವಾವಧಿ ಶಿಕ್ಷೆ ಆಗಿದೆ, ಅದನ್ನು ಡಿಕ್ಲೇರ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ತಲೆ ತಗ್ಗಿಸುವಂಥ ಒಂದು ಕೆಲಸ ಇದು. ಯಾಕಂದರೆ ನಾನು ದೇವರಾಜ ಅರಸುಗಿಂತ ಮುಂದೆ ಹೋಗಿದ್ದೇನೆ, ಅವ್ರು ಮಾಡಿರ್ತಕ್ಕಂಥ ರೆಕಾರ್ಡನ್ನು ನಾನು ಬ್ರೇಕ್ ಮಾಡಿದ್ದೀನಿ ಅಂತೇಳಿ ಹೇಳಿ ಬೀಗ್ತಾಯಿದ್ರು, ಅವ್ರ ಫಾಲೋವರ್ಸು ಬೀಗ್ತಾ ಇದ್ದಾರೆ. ಆದರೆ ಇದರಲ್ಲೂ ಕೂಡ ರೆಕಾರ್ಡೇ ಮಾಡಿದ್ದಾರೆ. ಇಂಥ ಕೃತ್ಯದಲ್ಲಿ ಕ್ರಿಮಿನಲ್ಸನ್ನು ಜೊತೆಗೆ ಇಟ್ಕೊಂಡು ಈ ರೀತಿ ಕೊಲೆ ಸುಲಿಗೆ ಮಾಡುವಂಥದ್ದು ಕೂಡ ಅವರ ಸರ್ಕಾರದಲ್ಲೇ ಇವತ್ತು ಜಾಸ್ತಿ ಆಗಿದೆ. ಇದನ್ನು ಖಂಡಿಸ್ತೇವೆ. ಇನ್ನಾದರೂ ಕೂಡ ಎಚ್ಚರಿಕೆ ವಹಿಸುವಂಥದ್ದು ಅವಶ್ಯಕತೆ ಇದೆ. ಈ ರೀತಿ ಕೃತ್ಯ ಮಾಡಿದವ್ರನ್ನ ಮತ್ತೆ ಟಿಕೆಟ್ ಕೊಟ್ಟು ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸಿ ಸಾಕ್ಷ್ಯ ನಾಶ ಮಾಡುವಂಥದ್ದು, ಇದನ್ನು ಯಾರು ಮಾಡ್ತಾ ಇದ್ದಾರೆ ಇವುಗಳಿಗೆ ಒಂದು ಅಂತ್ಯ ಹಾಡುವಂಥ ಕೆಲಸ ಆಗಬೇಕು. ಕರ್ನಾಟಕ ರಾಜ್ಯ ಪೊಲೀಸಿಗೆ ಇದು ಅಳಿಸಲಾರದಿದ್ದಂಥ ಒಂದು ಕಪ್ಪು ಚುಕ್ಕೆ, ಮರಿಬಾರ್ದು. ಮತ್ತು ಯಾರ್ಯಾರು ಇದರಲ್ಲಿ ಇದ್ದಾರೆ, ಇವತ್ತು ಬಿಟ್ಟು ಹೋಗಿದ್ದಾರೆ, ಅವ್ರ ಬಗ್ಗೆನೂ ಕೂಡ ಎನ್ಕ್ವೈರಿ ಮಾಡಿ. ಆ ಕೇಸನ್ನು ಮುಚ್ಚಲಿಕ್ಕೆ ಮಾಡಿದ್ರಲ್ಲ, ಫಸ್ಟಿಗೆ ನಮ್ಮ ಪೊಲೀಸ್ ಎನ್ಕ್ವೈರಿ ಮಾಡಿ ಅವರು ಅಷ್ಟೂ ಜನರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು. ಒಂದು ಕ್ರಿಯೇಟ್ ಮಾಡಿ ಒಂದು ಕೇಸನ್ನು ಮಾಡಿ ಇನ್ಯಾರನ್ನೋ ಅದರಲ್ಲಿ ಫಿಕ್ಸ್ ಮಾಡಿ ಮಂತ್ರಿಗಳನ್ನು ತಪ್ಪಿಸುವಂಥ ಕೆಲಸ ಮಾಡಿದರು. ಒಬ್ಬ ಜಿಲ್ಲಾ ಮಂತ್ರಿ ಆಗಿರ್ತಕ್ಕಂಥವ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಇದನ್ನು ಯಾರು ಕೂಡ ಸಹಿಸಲಿಕ್ಕೆ ಆಗೋದಿಲ್ಲ. ಅಂಥವರಿಗೆ ಒಂದು ದೊಡ್ಡ ಸೂಚನೆ ಹೋಗ್ತದೆ ಮತ್ತು ಅಂಥ ಪೊಲೀಸ್ ಅಧಿಕಾರಿಗಳ ಮೇಲೆ ಎಲ್ಲರೂ ಮೇಲೂ ಕೇಸ್ ಹಾಕಬೇಕು ಮತ್ತು ಅವರು ಕೂಡ ಜೈಲೊಳಗೆ ಹೋಗ್ಬೇಕು.